ಕ್ರಮಗಳೇನು ಇಲ್ಲ ಸದ್ಯಕ್ಕೆ. ಆದರೆ ಇಲ್ಲಿಯವರೆಗೆ ನಾವು ಹೇಳ್ತಾ ಇದ್ದೀವಿ, ಕೇರಳಗೆ ನೀವು ಅತಿ ಅವಶ್ಯಕ ಇದ್ದರೆ ಮಾತ್ರ ಹೋಗಿ, ಇಲ್ಲಿ ಹೋದರೆ ಅಲ್ಲಿಗೆ ಪ್ರವಾಸವನ್ನು ನೀವು ಹಮ್ಮಿಕೋಬೇಡಿ ಅಂತ ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ನಿನ್ನೆ ನಾವು ನಮ್ಮ ಇಲಾಖೆಯಿಂದ ಘೋಷಣೆ ಮಾಡಿದ್ದೀವಿ. ಸೊ ನೆಸೆಸರಿ ಇದ್ದರೆ ಮಾತ್ರ ಅಲ್ಲಿಗೆ ಹೋಗಿ. ಯಾಕಂದರೆ ಇನ್ನೂ ಸ್ವಲ್ಪ ದಿವಸ, ಯಾಕಂದರೆ ನಿಪಾ ಏನಂತೆ ಅದು ಸ್ವಲ್ಪ ಅದು ಆತಂಕಕಾರಿ ಹೆಚ್ಚಿದೆ, ಅದು ಆತಂಕ ಹೆಚ್ಚಿದೆ. ಈಗ ಝೀಕಾ ಬಂದಿತ್ತು, ಅದರಿಂದ ಏನಂತ ಸಮಸ್ಯೆ ಇಲ್ಲ. ಆದರೆ ಈ ನಿಪಾ ನಾವಿನ್ನೂ ಎಚ್ಚರಿಕೆಯಿಂದ ಇರಬೇಕು. ಅದು ನಮ್ಮಲ್ಲಿ ಯಾವುದೂ ಇಲ್ಲ. ಆದರೆ ನಮ್ಮ ಜನರಿಗೆ ಹೇಳಿದ್ದೀವಿ, ಅದರಲ್ಲೂ ಕೂಡ ಬಾರ್ಡರ್ ಏರಿಯಾಗಳಲ್ಲಿ ಅನಾವಶ್ಯಕವಾಗಿ ಅಲ್ಲಿ ಹೋಗಬೇಡಿ, ಏನೋ ನಿಜವಾಗ್ಲೂ ಕೆಲಸ ಇದ್ದರೆ ಮಾತ್ರ ಹೋಗಿ ಅಂತ ನಾವು ಹೇಳಿದ್ದೀವಿ. ಇದುವರೆಗೆ ಯಾವುದು ನಮ್ಮಲ್ಲಿ ಯಾವುದು ಪ್ರಕರಣ ಇಲ್ಲ. ಕ್ಲಿನಿಕ್ಗಳನ್ನು ಓಪನ್ ಮಾಡ್ತೀವಿ ಮತ್ತು ಯಾವುದೇ ಒಂದು ಪ್ರಕರಣ ಇದ್ರೂ ಕೂಡ ಅದನ್ನು ಫಾಲೋ ಅಪ್ ಮಾಡ್ತೀವಿ. ಈಗ ಯಾವುದೋ ಒಂದು ಪಾಸಿಟಿವ್ ಬಂದು 14 ದಿವಸ ನಾವು ಇಂಡಿವಿಜುವಲ್ ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ. ಅವ್ರಿಗೆ ಏನಾಯಿತು, ಹೇಗಾಯಿತು ಅಂತ. ಮತ್ತು ಸುತ್ತಮುತ್ತ ಎಲ್ರಿಗೂ ಅವೇರ್ನೆಸ್ ಅನ್ನು ಈಗ ಎಲ್ಲ ಕಡೆ ನೋಡಿ, ಇದು ಎಲ್ಲ ಕಡೆ ಇದೆ. ಈಗ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗ್ತದೆ, ಕೆಲವು ಜಿಲ್ಲೆಗಳಲ್ಲಿ ಈಗ ಕಮ್ಮಿ ಆಗ್ತವೆ. ಸೊ ಅದನ್ನು ನೋಡಿಕೊಂಡು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹೆಚ್ಚಿನ ಒಂದು ತೀವ್ರತೆಯಲ್ಲಿ ಕೆಲಸ ಮಾಡ್ತೀವಿ.